ಶಾಸಕರು ಹಾಗೂ ಅಧಿಕಾರಿಗಳೇ ಇಲ್ಲಿದ್ದೀರಾ? ದಲಿತರ ಸಮಸ್ಯೆಯನ್ನ ಕೇಳೋರು ಯಾರು? ವನವಳ್ಳಿ ಹೋಬಳಿ ಆಲ್ಕುರಿಕೆ ದಲಿತರ ಕೇರಿಯಲ್ಲಿ ಬೆಳಕದ ವಿದ್ಯುತ್ ದೀಪ, ಆತಂಕದಲ್ಲಿದ್ದ ಜನ. ದಲಿತ ಕೇರಿಯನ್ನ ಕ್ಯಾರನ್ನದ ಆಲ್ಕುರಿಕೆ ಗ್ರಾಮ ಪಂಚಾಯಿತಿ ತಿಪಟೂರು ತಾಲೂಕಿನ ಹೊನವಳ್ಳಿ ಹೋಬಳಿ ಆಲ್ಕುರ್ಕೆ ಗ್ರಾಮದಲ್ಲಿ ದಲಿತರ ಸಮಸ್ಯೆ ಎನ್ನದಿರುವುದು. ಗ್ರಾಮದ ದಲಿತ ಕೇರಿಯಲ್ಲಿ ಬೀದಿ ದೀಪ ಕಂಬಗಳು ಇದ್ದರೂ ಅವುಗಳಿಗೆ ಬಲ್ಬ್ ಜೋಡಣೆ ನಿರ್ವಹಣೆ ಇಲ್ಲದ ಕಾರಣ ಸೂರ್ಯಾಸ್ತದ ನಂತರ ಆಲ್ಕುರ್ಕೆ ದಲಿತ ಜನರು ದಿನನಿತ್ಯ ಕತ್ತಲಲ್ಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮದಲ್ಲಿ ಬೀದಿ ದೀಪದ ಕಂಬಗಳು ಬಲ್ಬ್ಗಳಿಲ್ಲದೆ ಕತ್ತಲಲ್ಲಿ ಬದುಕು ಸಾಗಿಸುತ್ತಿರುವ ಗ್ರಾಮಸ್ಥರು. ಕತ್ತಲಿನ ಭಯದಲ್ಲಿ ಗ್ರಾಮದ ಜನರು ಬದುಕು ದಲಿತ ಕೇರಿಯಲ್ಲಿ ಕರಿಯಮ್ಮ ದೇವಸ್ಥಾನ ಇದ್ದು ಅದರ ಪಕ್ಕದಲ್ಲಿ ಐಮ್ಯಾಕ್ಸ್ ಲೈಟ್ ಇದ್ದು ಅದನ್ನು ಸಹ ಯಾವೊಬ್ಬ ಅಧಿಕಾರಿಯೂ ಗಮನ ಹರಿಸದೆ ಸರಿಪಡಿಸದೆ ದುಸ್ಥಿತಿಯಲ್ಲಿವೆ. ಕಳೆದ ಹಲವು ತಿಂಗಳಿಂದ ಇಲ್ಲಿನ ರಸ್ತೆಯ ಬದಿ ಇರುವ ವಿದ್ಯುತ್ ದೀಪಗಳು ಬೆಳಗದೆ ಕತ್ತಲಮಯವಾಗಿದೆ. ನಿತ್ಯ ರಸ್ತೆಯಲ್ಲಿ ಜನರು ಭಯದಲ್ಲೇ ಸಂಚರಿಸುವಂತಾಗಿದೆ. ಉದಾಹರಣೆಗೆ ದಲಿತ ಸಮುದಾಯದ ಜಯಣ್ಣ ಎಂಬುವರ ಮನೆ ಮುಂದೆ ಕಂಬಗಳಿದ್ದು ಕಂಬದಲ್ಲಿ ಲೈಟ್ ದುರಸ್ತಿಗೊಂಡು ಕತ್ತಲಾಗಿತ್ತು. ರಾತ್ರಿ ಸಮಯ ಬೃಹತ್ ಗಾತ್ರದ ಹಾವು ಬಂದಿದ್ದು ಮನೆ ಹುಡುಗರು ಕತ್ತಲಿನಲ್ಲೇ ನಡೆದುಕೊಂಡು ಹೋಗುತ್ತಿದ್ದಾಗ ಮನೆ ಮುಂದೆ ಕತ್ತಲು ಆವರಿಸಿರುವುದರಿಂದ ಹಾವಿನ ಮೇಲೆ ಕಾಲಿಡಬೇಕಾಗಿತ್ತು. ಆದರೆ ಆ ಹುಡುಗರ ಕೈಯಲ್ಲಿ ಮೊಬೈಲ್ ಟಾರ್ಚ್ ಹಿಡಿದುಕೊಂಡು ಬಂದಿದ್ದರಿಂದ ಕ್ಷಣಾರ್ಧದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳು ಹಾಗೂ ಕುಟುಂಬದವರು ಇದ್ದು ಹಾವನ್ನು ನೋಡಿ ಭಯಗೊಂಡು ತಮ್ಮ ಜೀವಕ್ಕೆ ಏನಾದರೂ ಆದರೆ ಯಾರು ಹೊಣೆ? ನಮ್ಮ ಮಕ್ಕಳು ದಿನನಿತ್ಯ ಕೂಲಿಗೆ ಹೋಗುತ್ತಾರೆ, ರಾತ್ರಿಯಲ್ಲಿ ಬರುತ್ತಾರೆ, ಅವರಿಗೆ ಏನಾದರೂ ಆದರೆ ಯಾರು ಹೊಣೆ ಎಂದು ತಿಳಿಸಿ. ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಡೀ ಶಾಪವನ್ನ ಹಾಕಿದ್ದಾರೆ. ಒಳಿಯಾರು ಟು ತಿಪಟೂರು ಮಾರ್ಗದ ರೋಡ್ನಲ್ಲಿ ಈ ಗ್ರಾಮ ರೋಡ್ ಪಕ್ಕದಲ್ಲಿಯೇ ದಲಿತ ಕೇರಿಗಳಿವೆ. ಇದರಿಂದಾಗಿ ಗ್ರಾಮದಲ್ಲಿ ದಿನನಿತ್ಯ ಪದೇ ಪದೇ ಸರಣಿ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕೇರಿಗಳಲ್ಲಿ ಚರಂಡಿ ದುರಸ್ತಿಗಳಾಗಿದ್ದು ಚರಂಡಿಗಳಲ್ಲಿ ನೀರು ನಿಲ್ಲುತ್ತಿದ್ದು ಗಬ್ಬೆದ್ದು ನಾರುತ್ತಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ಸಮರ್ಪಕವಾಗಿ ಚರಂಡಿಯನ್ನು ಸಹ ಮಾಡದೆ ಹಾಗೂ ಅಂಬೇಡ್ಕರ್ ಭವನದ ಮುಂಭಾಗ ಶುದ್ಧ ನೀರಿನ ಘಟಕವಿದ್ದು ಅದು ಸಹ ಸುಮಾರು 2 ವರ್ಷವಾದರೂ ರಿಪೇರಿ ಮಾಡದೆ ದುರಸ್ತಿಯನ್ನೇ ಕಾಣುವುದಾಗಿದೆ. ನಂತರ ಗ್ರಂಥಾಲಯವು ಹೊಸದಾಗಿ ನಿರ್ಮಿಸಿದ್ದು ಅದಕ್ಕೂ ಸಹ ಇನ್ನು ಓಪನ್ ಭಾಗ್ಯ ಸಿಕ್ಕಿಲ್ಲ. ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಕಣ್ಣಿದ್ದು ಕುರುಡಾಗಿದೆ. ದಲಿತ ಕೇರಿಗಳಿಗೆ ಜನಪ್ರತಿನಿಧಿಗಳ ಮತ ಕೇಳುವುದಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೆ ಇತ್ತ ಕಡೆ ತಿರುಗಿ ನೋಡುವುದಿಲ್ಲ ಎಂದು ನಿವಾಸಿಗಳು ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಿರ್ಲಕ್ಷ್ಯಕ್ಕೊಳಗಾದ ಈ ಗ್ರಾಮದ ರಸ್ತೆಯ 2 ಬದಿಗಳಲ್ಲಿ ಆದಷ್ಟು ಬೇಗ ದೀಪಗಳನ್ನು ಅಳವಡಿಸಬೇಕು. ಹೇಗಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಎಂದು ಕಾದು ನೋಡೋಣ. ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಹಾವು ಚೇಳುಗಳ ಭಯ ಕತ್ತಲಾದ ನಂತರ ಮನೆಯಿಂದ ಹೊರಗಡೆ ಹೋಗುವುದಿಲ್ಲ. ಹೊರಗಡೆ ಕಾಲು ಇಟ್ಟರೆ ಎಲ್ಲಿ ಚೇಳು ಹಾವು ಕಚ್ಚುತ್ತದೆ ಎಂಬ ಭಯದಲ್ಲಿ ಜನರು ಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನ ನೀಡಿ ಬೀದಿ ದೀಪ ಅಳವಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಡಿಎಸ್ಎಸ್ ಸಂಘಟನಾ ಸಂಚಾಲಕ ಜಯಕುಮಾರ್, ಧರ್ಮ, ಶಂಕರ್, ಮಟ್ಟೆ, ಮಿಥುನ, ಸಾಗರ, ಕಾಂತರಾಜು, ಮಂಜು, ರಾಕೇಶ್,
ಕೆಂಚ ಹಾಗೂ ಗ್ರಾಮದ ಯುವಕರು ಒತ್ತಾಯಿಸಿದ್ದಾರೆ. ವಾರ್ತೆ ಮಂಜುನಾಥ್ ರೆಡ್ಡಿ, ತಿಪಟೂರು. ಗ್ರಾಮಸ್ಥರು ಇಲ್ಲಿ ಯಾವ್ದೇ ಮೂಲ ಸೌಕರ್ಯಗಳು ಯಾವ್ದೇ ತರದ್ದು ಬರ್ತಾ ಇಲ್ಲ. ಗ್ರಾಮ ಪಂಚಾಯತಿ ಕಣ್ಣು ಮುಚ್ಕೊಂಡ್ ಕೂತಿದೆ. ಒಂದು ಕರೆಂಟಿಂದ ಅಲ್ಲಿ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಫುಲ್ ಎಲ್ಲ ಕೊಳಚೆ ನೋಡಿ ಸರ್. ಇಲ್ಲೆಲ್ಲ ಕರೆಂಟ್ ಏನಿಲ್ಲ. ಈ ಆಡಳಿತದಲ್ಲಿ ಏನಿದೆ ನೋಡಿ ಸರ್. ಈ ಕಡೆ ಫಿಲ್ಟರ್ ನೀರಿದೆ, ಫಿಲ್ಟರ್ ನೀರು ಮುಚ್ಚಿ 1.5 ವರ್ಷ ಆಯ್ತು. ಅದ್ರದ್ದು ಇಲ್ಲ, ಕ್ಲೀನಿಂಗ್ ಇಲ್ಲ. ಗ್ರಂಥಾಲಯ ಆಗಿದೆ, ಗ್ರಂಥಾಲಯ ಓಪನ್ ಮಾಡಕ್ಕೂ ಶಕ್ತಿ ಇಲ್ಲ. ಆ ತರ ಬಂದಿದೆ ಗ್ರಾಮ ಪಂಚಾಯತ್. ಚರಂಡಿ ನೋಡಿ, ಚರಂಡಿ ನೋಡಿ ಸರ್. ಯಾವ ಮಕ್ಳು ಮರಿಯೆಲ್ಲ ಓಡಾಡಂಗಿದ್ಯಾ? ಬನ್ನಿ ನೋಡಿ, ನೋಡಿ ಈ ಕಡೆ ಎಲ್ಲ ನೋಡಿ. ಆ ಅಂಬೇಡ್ಕರ್ದು ಬೋರ್ಡ್ ಇದೆ, ಬೋರ್ಡ್ ಹತ್ರ ಎಷ್ಟು ಗಲೀಜಿದೆ. ಕ್ಲೀನ್ ಮಾಡಿಸ್ತಾರೆ, ಕಸ ತೆಗೆದಾಕ್ತಾರೆ, ಮತ್ತೆ ಅದನ್ನ ಕ್ಲೀನ್ ಮಾಡಂಗಿಲ್ಲ, ಮತ್ತೆ ಕಸ ತುಂಬಿಸಂಗಿಲ್ಲ. ಯಾವ್ದೇ ತರದ್ದು ಕೆಲಸ ಮಾಡ್ತಾ ಇಲ್ಲ. ಯಾಕೆ PDO ಆಗಲಿ, ಬಿಲ್ ಕಲೆಕ್ಟರ್ ಆಗಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾಗಲಿ ಯಾವ್ದೇ ತರದ್ದು ಲೆಕ್ಕಕ್ಕೆ ಇಲ್ಲದಂತಾಗಿದೆ ದಲಿತರ ಸಮುದಾಯ. ಈ ಸಮುದಾಯಕ್ಕೆ ಯಾರು ಹೊಣೆಯರಲ್ಲ ಅನ್ನಂಗೆ ಲೆಕ್ಕಾಚಾರ ಕೂತಿದ್ದಾರೆ. ನೀವ್ಯಾರು ಕಂಪ್ಲೇಂಟ್ ಏನ್ ಮಾಡಿಲ್ವಾ? ಕಂಪ್ಲೇಂಟ್ ಸುಮಾರು ಸತಿ ಮಾಡಿದ್ದಾರೆ ಸರ್. ಡೈಲಿ ಕೇಳ್ತೀವಿ, ಅಧ್ಯಕ್ಷರನ್ನು ಕೇಳ್ತೀವಿ, ಮತ್ತೆ ನಮ್ಮ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಬಲ್ಪ್ ಕಾಲೋನಿ ಹತ್ರ ಬಲ್ಪ್ ಹೋಗಿದೆ, ಬಲ್ಪ್ ಯಾರು ಹಾಕೊಡ್ತಿಲ್ಲ. ಆಕ್ಸಿಡೆಂಟ್ಗಳಾಗಿದ್ದಾವೆ, ಬಿದ್ದೋಗಿದಾರೆಲ್ಲ. ಯಾರು ಬಂದು ನೋಡ್ತಿಲ್ಲ. ಗ್ರಾಮ ಪಂಚಾಯತಿ ಕಸ ತೆಗಿಸ್ತಾರೆ, ಕಸ ಎತ್ತದೇ ಇಲ್ಲ. ಚರಂಡಿ ಕ್ಲೀನ್ ಮಾಡಿಸಿ ಎಷ್ಟೋ ವರ್ಷಗಳೇ ಆಗೋಯ್ತು. ಅಲ್ಲೆಲ್ಲ ಮಕ್ಕಳು ಮರಿ ಓಡಾಡ್ತಿರ್ತವೆ, ಯಾರು ಬಂದು ತಿರುಗಿ ನೋಡಿಲ್ಲ ಇವತ್ತಿನವರೆಗೂ. ಒಟ್ಟಿಗೆ ಪಂಚಾಯತ್ಗಿಯವರು ನಿಮ್ ಕಾಲೋನಿ ಒಳಗೆ ಏನು ಕೆಲಸ ಮಾಡ್ತಾ ಇಲ್ಲ? ಮಾಡ್ತಿಲ್ಲ ಸರ್. ನಮ್ಮ ಕಾಲೋನಿಗಾಗಿ ಗ್ರಾಮ ಪಂಚಾಯತಿಯಿಂದ ನಮ್ಮ ಕಾಲೋನಿಗಾಗಿ 8 ನಯಾ ಪೈಸೆ ಕೆಲಸ ಮಾಡ್ತಿಲ್ಲ. ಇವತ್ತು ಹೇಳೋದು ಅಷ್ಟೇ, ನಾಳೆ ಕೇಳೋದು ಅಷ್ಟೇ. ಇನ್ನೊಂದು ತಿಂಗಳು ನಮ್ ಕೆಲಸ ಮಾಡಿಸ್ತೋ ಹೇಳ್ತಿರೋದು ನಾವ್ ಇಷ್ಟೇ. ಅವ್ರೇನು ನಮ್ಮ ಕಾಲೋನಿಗಾಗಿ ಏನು ಕೆಲಸ ಮಾಡಿಲ್ಲ ಸರ್. ಚರಂಡಿ ಎಲ್ಲ ಕ್ಲೀನ್ ಮಾಡ್ಸಕ್ಕೆ ಈಗ ಇವನು ಮ್ಯಾಗ್ಲೆಟಿಸ್ ಇರೋದು ಮಂಜುನಾಥ್ ನಗರ ಮೇಲೆ ಓಡಾಡ್ತಾನೆ ಸರ್. ನೈಟ್ ಹೊತ್ತು ಕೀಪ್ಯಾಡ್ ಸೆಟ್ ಕೂಲಿ ಮಾಡ್ಕೊಂಡು ಲೈಟ್ ಅಲ್ಲ ಏನೋ ಆಗುತ್ತೆ. ಆ 300 ಮೀಟರ್ಗೂ ಒಂದು ಬಲ್ಪ್ ಇಲ್ಲ. ಆ 300 ಮೀಟರ್ಗೂ ಒಂದು ಬಲ್ಪ್ ಇಲ್ಲ, ಒಂದು ಚರಂಡಿ ಕಲ್ಪನೆ ಇಲ್ಲ. ಒಂದು ಕಸದ ತೊಟ್ಟಿ ಅಂತ ಆಗೋಗಿದೆ. ಆಗೋಕ್ಕೆ ದಲಿತರ ಕಾಲೋನಿ ಏನಕ್ಕೋಸ್ಕರ ಈ ತರ ದಲಿತರಿಗೋಸ್ಕರ ಶೋಷಣೆ ಮಾಡ್ತದ ಅಂತೂ ಗೊತ್ತಿಲ್ಲ. ಮುಂದಾರು ಎಚ್ಚರಿಸ್ಕೊಬೇಕು ಅಂತ ನಾವು ತಿಳುವಳಿಕೆ ಕೊಡ್ತಾ ಇದೀವಿ. ಕೇಳಿರಿ ಏನಂತ ಹೇಳ್ತಾರೆ? ಮಾಡ್ಕೊಡ್ತೀವಿ ಅಂತ ಮಾತ್ರ ಹೇಳ್ತಾರೆ ಹೊರತು ಮಾತ್ರ ಓಟಿಗೆ ಮಾತ್ರ ಆಗೋಕ್ಕೆ ದಲಿತರು ಬೇಕು. ಮತ್ತೆ ರೆಸ್ಪಾನ್ಸೇ ರೆಸ್ಪಾನ್ಸೇ ಇಲ್ಲ. ಇದು ಮುಂದಕ್ಕೆ ಅವರೇ ಉತ್ತರ ತರಬೇಕಾದ